Hare
ಕಾಂಬುದಲ್ಲ ಕೇಂಬುಗೂ ಹಿಡಿಯಿತು ಇವತ್ತಿಗೆ. ನೀವು ಹೇಳದ್ ಕೇಂಬುಗೆ ಹಿಡಿದಂತೇಳಿ ಅದು ನಮ್ಮ ಪರಿಸ್ಥಿತಿ ಇವತ್ತಿಗೆ ಹೇಗಿತ್ತಂದ್ರೆ ಅದು ಕೇಂಬುಗೂ ಹಿಡಿಯಿತು. ಆಲೋಚನೆ ಮಾಡ್ತಾ ಮನೆಗೆ ಹೋಗಿದ್ದೆ. ಇದೆಲ್ಲ ಬೇಕಿತ್ತ ಸತ್ಯ ಹೇಳುದು. ಇದೆಲ್ಲ ನಮ್ಗೆ ಹೇಳಿಸಿದ್ದಲ್ಲ, ಅಲ್ಲೇ ಪ್ರಸಂಗವೂ ಅಲ್ಲ, ನಮ್ಮೊಟ್ಟಿಗೆ ಇಪ್ಪವರಿಗೂ ಅಲ್ಲ. ಇದು ಬ್ಯಾಡಿತ್ತು ಅಂತ ಎಂತ ಮಾಡೋದು, ಅನಿವಾರ್ಯ ಮಾಡ್ತೀಯ ಅಲ್ಲ. ಹೌದು, ಅದು ಹಿಂಗೆ ಹೇಳಿ ನೀವು ನಮ್ಮನ್ನು ತೆಗ್ದಿಲ್ಲಿವರೆಗೆ ಎಂತ ಮಾಡೋದು ಸ್ವಾಮಿ. ಕಾಂಬ್ರೇನೆ ಶ್ರೀಹರಿ ತಾ ಬಂದ ಚಂದ ಗೊಂಬೆ ಕೇಳ್ತ ಅದು ಹೇಳಿ ಹಾಳು ಮಾಡಿದ್ದೀವಿ ಇಪ್ಪತ್ತಿ ನನ್ನ ಅದಿಲ್ಲದೆ ಹೊರೆ ಮೊಮ್ಮಕ್ಕಳ ಹಬ್ಬಕ್ಕೆ ಬಂದು ಹೊರೆ ಇನ್ನೂ ಚಂದ ಗೊಂಬೆ ಅಂತಲ್ಲ. ದುಡ್ಡಿದ್ದವ್ರ ಮಕ್ಕಳು ಮಾಡುದಂತದ್ದೇ ಅಂತವ್ರೆ ನಾವು ನಾನು ಪಡೀಕೆ. ಆದ್ರೆ ಅಂಥವ್ರು ಈ ರಕ್ಷಣೆ ಮಾಡೋರು ನಮ್ಮವ್ರು ಇದ್ರಲ್ಲ, ಅವ್ರಿಗೆ ಬೇಸರ ಆಗುತ್ತೆ. ಬೇಜಾರು ಎಂತ ಗೊತ್ತಿತ್ತ ಸ್ವಾಮಿ. ಯಾರು ಗಣ ಯಾರು ಭಾರಿ ಒಳ್ಳೆಯವರು, ಇವರಿಂದ ಲೋಕಕ್ಕೆ ಒಳ್ಳೇದಾಗ್ತದೆ ನಾವನ್ನು ಕಂಡು ಅವ್ರಿಗೆ ನಾವು ಒಳ್ಳೇದು ಮಾಡೋಕೆ ಹೋದ್ರೆ ಅವರೆಲ್ಲ ಸೇರಿಗೆ ನಮಗೆ ಹಾಡು ಹೊರಟಿರ್ತಾರೆ. ಎಂಥದ್ದು ಇಲ್ಲ, ಬರೀ ಪಾಪದವರು. ಅವ್ರಿಗೆ ಎಂತ ಇಲ್ಲ ಅಂದ್ರೆ ಅವ್ರಿಗೆ ಏನಾರು ಮಾಡ್ಕೊಂಡೇಳಿ ನನ್ನ ಮಾಯಿ ಮಕ್ಕಳು ಅಂತ ನಾವು ಹೋದ್ರೆ ಆ ಮಾಯಿ ಮಕ್ಕಳೇ ನಂದಾಗಿದ್ದವ್ರು ಕರ್ಕೊಂಡು ಹೋಗಿ ರಕ್ಷಣೆ ಕೊಟ್ಟು ಅವನನ್ನು ಕಾಪಾಡ್ತಂದೇಳಿ ಭಾಷೆ ಕೊಟ್ಟಿರೋದು. ಇದು ಕೇಳಿದ್ಮೇಲೆ ಬೇಜಾರಾಗ್ತದೆ ಹೇಳಿದ್ವಿ. ಅದು ಇನ್ನೂ ಬರೀ ಚಾರ ಮಾಡಿರ್ತೇನೆ, ಅದು ಬಿಟ್ಟು ಬೇರೆ ಅಂತ ಮಾಡಬೇಕು. ಈಗ ನಾಳೆ ಅಲ್ಲಿದ್ರೆ ಅವನು ನಾನು ಕೊಲ್ಲಿಲ್ಲ ಅಂತೇಳಿ ಎಂತ ಆಗ್ತದೆ, ನಾನು ಕೊಡ್ತಾನೆ ಎಂತ ಮಾಡೋದು. ಹೋಗಿ ರಪ್ಪ ಎಳಕ ಹೋಗ್ತಾ ಹಾಗಂತ ಒಂದೇ ಸಮಯ ನಾವು ಹೋಗಿ ಮಾಡ್ತಾರೆ. ಸುಭದ್ರೆ ಬರ್ತಂಬರಲ್ಲಿ ಹೇಳಿ ಕಳಿಸಿದಂಗಾಯ್ತು. ಕೇಳಿಗೂ ತಕ್ಷಣ ಬಂದೇನೆ ಅಲ್ಲ ಅಣ್ಣ, ಜಾತಕ್ಕೆ ನನಗೂ ನಿನಗೂ ಒಟ್ಟಾಗ್ಬಿಟ್ಟು ಕಾರಣ ಬೇಕಣ್ಣ. ನಿನ್ನ ನೋಡ್ಕೊಂಡು ನಾನು ಬಪ್ಪದು, ನನ್ನ ನೋಡ್ಕೊಂಡು ನೀನು ಬಪ್ಪದಲ್ಲ. ಹೌದೌದು, ಎಂತ ಇದು ಮತ್ತೆ ನಾನು ಬರ್ಲಿ ಅಂತ ಹೇಳಿ ಕಳಿಸ್ತೇನೆ. ನಿನ್ನ ನೋಡ್ಕೊಂಡು ನಾನು ಬಪ್ಪುದು, ನನ್ನ ನೋಡ್ಕೊಂಡು ನೀ ಬಪ್ಪುದು, ಅದು ನಮ್ಮಿಬ್ಬರಿಗೆ ಬೇಕು. ಅದು ಇವತ್ತು ನಾನು ನನ್ನ ಕರೆದದ್ದು ನಮ್ಮಿಬ್ಬರಿಗೆ ಬೇಕಾಗಿ ಅಲ್ಲ, ನಮ್ಮ ಊರಿಗೆ ಬೇಕಾಗಿ, ನಮ್ಮ ಬದುಕಿಗೆ ಬೇಕಾಗಿ. ಕೆಮ್ಮಿ ಕೊಟ್ಟು ಕೇಳ್ತೀನಿ ಮಗ, ಕೆಮ್ಮಿ ಕೊಟ್ಟು ಕೇಳ್ತಂಗಿ ಈಗ ನಾ ಹೇಳಿದ್ದೆಲ್ಲ ನೀ ಕೇಳುದಿಲ್ಲ ಅಂತ ಹೇಳಿದ್ರೆ ಅರ್ಥ ಅಲ್ಲಲ್ಲ. ನಾ ಹೇಳದೆಲ್ಲ ನೀ ಕೇಳ್ರು ಮಗ. ಇವತ್ತು ಹೇಳುದು ಬರೀ ಕಿವಿ ಕೊಟ್ಟು ಕೇಳ್ದಲ್ಲ, ಅದು ಸ್ವಲ್ಪ ಮನಸ್ಸಿಗೂ ತಗೊಂಡು ನೀ ಕೆಲಸ ಮಾಡ್ಕೋ ಅಂತ ಹೇಳಿ ಒಂದು ಉದ್ದೇಶ ಇತ್ತು. ಹೌದು, ಕಿಮೆ ಕೇಳಿದ್ದು ನೇರ ಮನಸ್ಸೊಳಗಬೇಕು. ಹಾಗಾಯ್ತು ಅಂತಲ್ಲ ಮಗ. ಇಷ್ಟು ದಿವಸ ಇಲ್ಲಿ ಎಂತ ಆಯಿತು ಅನ್ನೋ ವಿಷಯ ನಿಮಗೂ ಗೊತ್ತಿತ್ತು ಅಂತೇಳಿ ನಾನು ಎಣಿಸ್ತಾನೆ. 7 ದಿವಸದ ಹಿಂದೆ ನಾವು ಸೂರ್ಯ ದೇವರಿಗೆ ಅರ್ಘ್ಯ ಕೊಡಬೇಕು ಅಂತ
ಹೌದೌದು. ಅಂತ ಕಡೆಗೆ ಅವ ಸಿಕ್ಕನ? ಅವನು ಸಿಕ್ಕರಿಷ್ಟೊತ್ತಿಗೆ ಅವನು ಕಳೆದು ಮುಗಿಸ್ತಿದ್ದೆ ನಾನು. ಹೌದಲ್ಲ, ಮತ್ತೆ ಇದು ಮಾತೆಂತ ಅಂದ್ರೆ? 7 ದಿವಸದಿಂದ ಅವ ಎಲ್ಲ ಹೋದ ಎಂತ ಹೋದ ಅಂತೇಳಿ ನಮ್ಮ ಜನರೆಲ್ಲ ಹೋದ್ದೇ ಬಿಟ್ರೆ ಹೋದವರು ಹಿಂದಿರು ಬಂದು ಬಿಟ್ಟು ಅವ ಎಲ್ಲ ಹೋದ ಅಂತೇಳಿ ವಿಷಯವಾಗಿಲ್ಲ. ಈಗ ಎಲ್ಲಿದ್ದಾರೆ ಕಾಂಪ ಸಿಕ್ಕಿಲ್ಲ ಅಂದ್ರೆ? ಎಲ್ಲಿದ್ದ ಅಂತ ಕಾಮ ಸಿಕ್ಕಿಲ್ಲ ತಂಗಿ, ಆದ್ರೆ ಎಲ್ಲಿದ್ದ ಅಂತ ಕೇಬಲ್ ಸಿಕ್ಕಿಲ್ಲ ಅವನು. ಹಾಗಾದ್ರೆ ಅವ ಎಷ್ಟು ಜಾಗ ಗೊತ್ತಿದ್ದಾನೆ ಆಯ್ತು. ನನ್ಗೆ ಗೊತ್ತಿತ್ತು ಅವು ಇಪ್ಪು ಸ್ಥಳದಲ್ಲಿ ನಿಮಗೂ ಗೊತ್ತಿತ್ತು ಅಂತ ಈಗ ನನ್ಗೆ ಗೊತ್ತಾಯ್ತು ಮಗ. ಎಂತ ಅಣ್ಣ ಹೀಗೆ ಒಗಟಿನ ಕಡೆ ಮಾತಾಡ್ತೇನೆ ನಾನು. ಇಲ್ಲ ಮಗ, ನನಗೆ ಗೊತ್ತಿದ್ರೆ ನಾನು ಇಷ್ಟು ಹೊತ್ತಿಗೆ ಇರುತ್ತೆ. ಅಲ್ಲ ಅವು ಇಪ್ಪು ಸ್ಥಳ ನಿಂಗೆ ಗೊತ್ತಿತ್ತು ಅಂತ ನಾ ಹೇಳಿದಲ್ಲ, ಅವು ಇಪ್ಪು ಸ್ಥಳ ಯಾವ್ದು ಹೇಳಿ ಆ ಸ್ಥಳ ನಿಂಗೆ ಗೊತ್ತಿತ್ತು ಅಂತ. ಹಾಗೆ ಹಾ ನನಗೂ ಗೊತ್ತಿತ್ತು ಸ್ಥಳದಲ್ಲಿ ಅವ ಇದ್ದ ಅಂದ್ರೆ. ಅವ ಇದ್ದ. ಯಾವ ಸ್ಥಳ ಅಂದ್ರೆ? ಮಗ ಕೆಲವೊಮ್ಮೆ ನಾವು ಹೀಗೆ ಹೇಳ್ಸತ್ತ ಹೀಗಾಗಲ್ಲ ಅಷ್ಟೇ ಒಳ್ಳೇದಲ್ಲ, ಹೀಗಿದ್ರಷ್ಟೇ ಒಳ್ಳೇದು. ಎಷ್ಟೊತ್ತಿಗೂ ಮಳೆ ಬಂದು ಸುರಿತೇ ಇರುವುದಲ್ಲ, ಹೌದಪ್ಪ, ಸ್ವಲ್ಪ ಹೊತ್ತಿಗೆ ಬರ್ತು, ಹೆಚ್ಚಿನ ಹೊತ್ತಿಗೆ ಬಿಸಿಲು ಬರ್ತು. ಆದ್ರೆ ಮಳೆ ಅಂತ ಅಂತೇಳಿ ಶುರುವಾದ ಮಳೆ ಕೈದಾಗ್ತ ಇಲ್ಲ, ಬರ್ತಾ ಇತ್ತು. ಆಗ ನಾವು ಇಳಿಸಿದ್ದಲ್ಲ ಎಂತ ಅಂತೇಳಿ ಮಗ, ಅದು ಭ್ರಮಿ ಅಂತ. ಕೆಲವು ಸಲ ಅದು ಬದುಕಂಗೂ ಹಂಗೆ ಆಗ್ತು ಮಗ, ಅದಕ್ಕೆ ಭ್ರಮಿ ಅಂತ ಕರೀತು. ಸರಿ ಎಂತ ಹೇಳಿ, ಹಾ ಓ ಇವ್ರು ನಮ್ಮವರು ಬಾರಿ ಒಳ್ಳೆ ಮನುಷ್ಯ ಬಾಪ, ಅವಳಿಗೆ ಹಿಂದಿರೋ ಹೊಟ್ಟಿದ್ರೆ ನಮಗೆ ಬಿಟ್ಕೊಡೋದಿಲ್ಲ ಅವರು, ಹಾ ನಮಗೆ ಜೀವ ಕೊಡಕ್ಕೂ ಅವರಿದ್ರು ಅಂದ್ರೆ ನಾವು ಅಡ್ಕೊಂಡಿರ್ತೀವಿ. ಹಾ ಅಂದ್ರೆ ಸತ್ಯಕರ ಎಂತ ಇತ್ತು ಗೊತ್ತ ಮಗ, ಹಾ ನಾವು ಅಂದ್ಕೊಂಡ್ರು ಮಾತ್ರ ಅವ್ರು ಹಾಗಿದ್ರು ಅಂತೇಳಿ ಅವ್ರು ಇಪ್ಪುದೇ ನಮ್ಮ ಜೀವ ತೆಗೆದುಕೊಂಡೇಳಿ ಗೊತ್ತಾಗಲಿ ನಮ್ಮ ಜೀವನದಲ್ಲಿ ಎಷ್ಟು ಭ್ರಾಮಿ ಅಂತೇಳಿ ನಮ್ಗೆ ಗೊತ್ತಾಗ್ತಿಲ್ಲ. ಅದು ಹೌದಣ್ಣ, ಕೆಲವರು ನಂಬ್ಕೊಂಡು ಒಂದು ಹೆಜ್ಜೆ ಇಡುಕತ್ತಿಲ್ಲ. ಅದೇ ಎಷ್ಟು ಹೊತ್ತಿಗೆ ಹಿಂದಿಂದ ಇಳಿದ್ರೆ ಹೇಳಕ್ ಗೊತ್ತಿಲ್ಲ ಅಣ್ಣ. ಅದೇ ಆರು ಒಂದು ಧೈರ್ಯ ಇತ್ತು ನನಗೆ, ನನ್ನ ಅಣ್ಣನಿಗೆ ಇಲ್ಲಿವರೆಗೆ ಇಡೋಕೆ ಬಂದರೆ ಯಾರು ಬದುಕಿರಲಿಲ್ಲ ಅಂದ್ರೆ. ಹೌದು ಮಗ, ಹಾ ನಿನ್ನ ಅಣ್ಣ ಹಾಗಿದ್ದಿಲ್ಲ ಅಂತೇಳಿ ನಿಂಗೆ ಗೊತ್ತಿತ್ತು, ಹಾ ನಿನ್ನ ಗಂಡ ಹಾಗಿದ್ದ ಅಂತೇಳಿ ಎಲ್ಲರೂ ಗೊತ್ತಿತ್ತು ನಿಮಗೆ. ನನ್ನ ಗಂಡನ? ಹೌದು. ನನ್ನ ಗಂಡ ನಿಂಗೆಂತ ಮಾಡಿದಣ್ಣ? ಎಂತಕ್ಕಂದ್ರೆ ಮಗ, ಹಾ ಇಷ್ಟು ದಿವಸ ನನ್ನವರು ನಮ್ಮ ಸಂಬಂಧಿಕರು ನಮ್ಮ ಪೈಕಿಯಲ್ಲಿ ಅಂತೇಳಿ ನಾ ತಿಳ್ಕೊಂಡೆ. ಅವರು ಕಷ್ಟದಲ್ಲಿದ್ರು ಅವ್ರಿಗೆ ನಾವು ಸಹಾಯ ಮಾಡ್ಕೊಂಡ್ರೆ ಅವರಿಗಾಗಿ ಹಗಲು ರಾತ್ರಿ ಅಂದ್ರೆ ಅಷ್ಟಕ್ಕಾದ್ರೂ ಅಲ್ಲ ಮಗ, ನೀ ಆಲೋಚನೆ ಮಾಡಿ ಕಾಣ್, ನಿಂಗೊಂದು ಮನೆ ಮಾಡ್ಕ ನಾ ಎಷ್ಟು ಕಷ್ಟಪಟ್ಟಿದ್ದೆ ಅಂತ ಹೇಳಿ. ಹೌದಪ್ಪ, ಹಾ ನಿನ್ನ ಸಹಕಾರ ಇಲ್ದಿರೆ ನನಗೆ ಮದುವೆ ಇರ್ತಿರ್ಲಿಲ್ಲ. ನೀ ಆಲೋಚನೆ ಮಾಡುವಾಗ ದೊಡ್ಡಣ್ಣ ನಿಂತ್ಕೊಂಡು ಯಾರಿಗೆ ಮನೆ ಮಾಡ್ಕೊಂಡು ಇದು ಮಾಡೋದು? ಗೌರವ ಒಟ್ಟಿಗೆ ನಾನು ಹೋಗಿ ಬರುತ್ತಿದ್ದೆ. ಹೌದಲ್ಲ, ಮತ್ತೆ ಅದು ಈ ಸಣ್ಣ ಇಪ್ಪು ಹೋಗಿ ನಿಂಗೆ ಯಾರು ಬೇಕು ಅವರೊಟ್ಟಿಗೆ ನಾನು ಮದುವೆ ಮಾಡಿ ಕೊಟ್ಟಿದ್ದೆ. ಅದೊಂದು ವಿಚಾರ ನನಗೆ ಜೀವನ ಪರ್ಯಂತ ನಾನು ನೆನ್ಪಿಟ್ಕೊಂತೀನಿ. ಅದು ಹೌದು ಮಗ, ನಿನ್ನನ್ನು ಮದುವೆ ಮಾಡಿ ಕೊಟ್ಟದ್ದವರು, ನಿನ್ನನ್ನು ಮದುವೆ ಮಾಡ್ಕೊಂಡು ಹೋದವ, ಈ ಮದುವೆ ಮಾಡಿ ಕೊಟ್ಟ ಭಾವನ ಬಗ್ಗೆ ಏನಾದ್ರು ಒಂಚೂರು ಪ್ರೀತಿ ಇಟ್ಟಿನ ಅಂತೇಳಿ ಬೇಡ. ಎಂತ ಹವ್ಯಾಸದ ಮಾತಾಡ್ತೇನೆ ಮಗ. ನೀನು ಮತ್ತೆ ನನ್ನ ಗಂಡ ಇದ್ದಿತ್ತಂದ್ರೆ ಹೇಗೆ? ಅದೇ ಅವನೇ ಒಂದ್ಸತಿ ಹೇಳಿದವನು, ನಾನು ಮತ್ತೆ ಅರ್ಜುನ ಅಂತ ಹೇಳಿದ್ರೆ ಬಹಳ ದೊಡ್ಡ ದೋಸ್ತ ಅಂತ ಹೇಳಿ ಮಗ. ಹಾಗೆ ಗೊತ್ತಿಗೆ ಈಗ ನನ್ನ ಅಣ್ಣ ನಿಂಗೆ ಎಂತ ಮಾಡ್ದ, ನನ್ನ ಗಂಡ ನಿಂಗೆ ಎಂತ ಮಾಡ್ದ? ಹೊಟ್ಟಿ ಹಸುವಾಗತ್ತಲ್ಲ ಅನ್ನ ತಿಂದು, ಹೊಟ್ಟಿ ಹಸುವಾಗ ಅನ್ನ ತಿಂದ್ರೆ ಅನ್ನ ಸಿಕ್ಕಿದ್ರೆ ಉಪವಾಸ ಇರುತ್ತೆ, ಉಮಿ ತಿಂಬಕ್ಕಾಗಲ್ಲ ಮಗ. ಉಮ್ಮಿ ತಿಂಬು ಹಬ್ಬಕಾಲ ನಿನ್ನ ಗಂಡ ಈಗ ಉಮಿ ತುಂಬು ಕೆಲಸ ಮಾಡಿದ ಅಂತ ಹೇಳಿಕೊಳ್ತಾರೆ. ಯಾರನ್ನು ನಾನು ಕೊಂದು ಕಳೀತೆ ಅಂತ ಹೇಳಿ ಮೊನ್ನೆ ಪ್ರತಿಜ್ಞೆ ಮಾಡಿದ, ಯಾರ 8 ದಿವಸದೊಳಗೆ ತಲೆ ಕತ್ತರಿಸಿ ಒಂದೇ ಮುಗಿಸ್ತೆ ಅಂತ ಹೇಳಿ ನಾ ಮಾತು ಕೊಟ್ಟಿಲ್ಲ. ಅಂಥವನಿಗೆ ನಿನ್ನನ್ನು ನಾನು ಬದುಕಿಸಿಕೊಡ್ತೆ. ಇದಕ್ಕೆ ನನ್ನ ಅಣ್ಣ ಧರ್ಮನಾಯನ ಪಾದಾಣೆ ಹಾಕಿ ಆಣಿ ಭಾಷೆ ಮಾಡಿ ಹೋಗಿ ನಾನು ಹೆಚ್ಚಿಗೆ ಆಗ್ಬೇಕು. ಓ ದೇವರೇ, ಬರೀ ಭಿಕ್ಕಿ ಆತಲ ಬರೀ ಭಿಕ್ಕಿ ಆತಲ
ಕೆಲಸಕ್ಕೆ ಮಾಟಕ್ಕು ನಾನೆಂದ ಮಾಟಕ್ಕು ಅಣ್ಣ ಅಣ್ಣ ಆಗಲೇ ಮಾತಿನಷ್ಟಕ್ಕೆ ಹೇಳಿದೆ, ಸುಭದ್ರ ನಿಮ್ಮನ್ನು ಮದುವೆ ಮಾಡುವಂತೆಗೆ ನಾನು ಎಷ್ಟು ಕಷ್ಟಪಟ್ಟಿದೆ ಗೊತ್ತಿದ್ದ ಸುಭದ್ರ ಅಂದೇಳಿ ಮಾತು ತೊಡಗಿಸ್ಕೊಂಡೆ ನೀನು. ಮನೆ ಮಂದಿನೆಲ್ಲ ಎದುರು ಹಾಕೊಂಡು ನನ್ನ ತಂಗಿ ಮನ್ಸಿತ್ತು ಅಂತೇಳಿ ನಾ ಮದುವೆ ಮಾಡಿಕೊಟ್ಟದಲ್ಲ ಮಗನಿಂದ. ನೀನು ಒಬ್ಬ ಹಿರಿಯರೇ, ನನ್ನ ಹಿರಿಯಣ್ಣ ನನ್ನನ್ನು ತಗೊಂಡೋಗಿ ಆ ಸುಯೋಧನೆಗೆ ಕಟ್ಟುತ್ತಿದ್ದ ಗೊತ್ತಿತ್ತಣ್ಣ ನನಗೆ. ನನ್ನ ಮದುವೆ ವಿಚಾರದಲ್ಲಿ ನೀನು ಎಷ್ಟು ಕಷ್ಟಪಟ್ಟಿದ್ದೆ ನನಗೆ ಗೊತ್ತಿತ್ತಣ್ಣ. ಯಾವ ಅಣ್ಣ ಮಾಡುವ ಹೇಳಿದಾಗ ಎಷ್ಟೇ ಪ್ರೀತಿ ಮಾಡಿದ್ರು ತಂಗಿ ಆದ್ರೂ ಕೂಡ ತಂಗಿ ಒಬ್ಬರು ಪ್ರೀತಿ ಮಾಡಿದ್ರೆ ಯಾವ ಅಣ್ಣಿಗಾರು ಸಹಿಸೋಕ್ಕಾಗ್ತ? ನಾ ಸಹಿಸಿದ್ದೆ ಅಂತ ನಿನ್ನ ಮೇಲೆ ನಂಗೆ ಎಷ್ಟು ಪ್ರೀತಿ ಇತ್ತು ಕಾಣ್ಮಾಗಲ್ಲ. ಹೌದಣ್ಣ, ಆ ದಿನ ನನ್ನ ನೆನಪಾಗ್ತಿಲ್ಲ ಹೇಳಬೇಕು ಕೂಡ. ಆದರೆ ಮದುವೆ ಮಾಡಿ 3 ಲೋಕದ ಗಂಡ ಎಂಬಂತ ಒಂದು ಗಂಡನ ನನಗೆ ಕೊಟ್ಟೆ ಅಣ್ಣ ನೀನು. ಆ ಗಂಡೆ ಈಗ ಗಂಡಾಂತರ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಇದನ್ನ ಹೇಗಣ್ಣ ಸಹಿಸುದು ನಾನು? ಇದನ್ನ ಹೇಗಣ್ಣ ಸಹಿಸುದು ನಾನು? ನೀವಿಬ್ಬರು ನನಗೆ ಏನು ಕಣ್ಣಿಟ್ಟ ಒಂದು ಕಣ್ಣಿಗೆ ಚುಚ್ಚುರು ಕೂಡ ಮತ್ತೊಂದು ಕಣ್ಣಿಗೆ ನೀರು ಬಂದಿರ್ತೀಯ ಅಣ್ಣ. ಹಾಗಾದ್ರೆ ಕೆಲವೊಮ್ಮೆ ಹಾಗೆ ಆಗ್ತದೆ ಮಗ, ಕೆಲವೊಮ್ಮೆ ಕೋಳಿ ಕಣ್ಣು ಅಂತ ಕಾಯಿಲೆ ಬರ್ತದೆ, ಒಂದೊಂದೇ ಕಣ್ಣಿಗೆ ಬಪ್ಪುದು. ಈಗ ಹಂಗಾಯ್ತು ನಿನ್ನ ಗಂಡನ ಪರಿಸ್ಥಿತಿ. ಹೌದಣ್ಣ, ಕೋಳಿ ಕಣ್ಣ ಬಪ್ಪುದ ಯಾವುದೋ ಒಂದು ಕೆಟ್ಟ ಕ್ರಿಮಿಯಿಂದ ಅಂದ್ರೆ ಆ ಕೆಟ್ಟ ಕ್ರಿಮಿಗೆ ಕಾಯಿಲೆ ಬಪ್ಪುದನ್ನು ಬಂದಿದ್ದ ಕಾಯಿಲೆ ಬಪ್ಪುದನ್ನು ಬಂದಿದ್ದ ಮಗ. ಅಣ್ಣ, ಕೆಟ್ಟ ಕ್ರಿಮಿ ಊರಲ್ಲಿ ಎಲ್ಲ ಬದಿಗೂ ಇರುತ್ತೆ. ಅದು ಬಪ್ಪಕ್ಕಾಗಲ್ಲ ಅಂತ ಹೇಳ್ತಾದ್ರೆ ನಾವು ಸಮ ಮುಖ ತೊಳ್ಕೊಂಡು ಈ ನಿನ್ನ ಗಂಡ ಮುಖ ಸಮ ತೊಳ್ಕೊಂಡ್ರೆ ಅದಕ್ಕೆ ಅವನಿಗೆ ಹೀಗಾಗುತ್ತೆ. ಹೌದಣ್ಣ, ಈಗ ನನ್ನ ಗಂಡ ಮಾಡಿದ ಅನಾಹುತಕ್ಕೆ ನೀನು ಎಷ್ಟು ಹೇಳಿದ್ರು ಕಡಿಮೆ ನಂಗೆ ಅರ್ಥ ಆಗ್ತದೆ. ನೀನು ವೇದನೆ ಎಂತ ಹೇಳಿ ನಂಗೆ ಅರ್ಥ ಆಗ್ತದೆ. ಆರಣ್ಣ, ನೀನೇ ಮದುವೆ ಮಾಡಿ ಕೊಟ್ಟದ್ದು, ಹೌದು. ಕರಿಮಣಿ ಬಾಕಿ ಒದಗಿಸಿ ಕೊಟ್ಟದ್ದು ನೀನೇ ಅಲ್ಲ. ಕರಿಮಣಿ ತೋರ್ತಿರ್ತದ್ದು ಇವೆಲ್ಲ ನಡಿ ಮೇಲೆ ಮದುವೆಯಾದ ಹೆಂಗಸಿಗೆ ಅವಳು ಮದುವೆಯಾದವಳು ಅಂತ ಗೊತ್ತಾಗ್ತಿಕ್ಕೂ ಸುಲಭದ ಸಾಧನೆ ಆಗುತ್ತೆ ಅನ್ನೋದು ಕರಿಮಣಿ. ಒಂದು ಕರಿಮಣಿ, ಒಂದು ಹಣೆ ಬಟ್ಟೆ, ಒಂದು ಮೂರ್ತಿ, ಒಂದು ಕಾಲೊಂದು, ಒಂದು ಬೆಂಡೋಲಿ. ಹೌದಲ್ಲ? ಹೌದು. ಈ 2 ಬೆಂಡೋಲಿನೂ ಕೂಡ ಕಳ್ಕೊಂಬ ಸ್ಥಿತಿಗೆ ತಂದಿರಿಸ್ತೀಯ ಅಣ್ಣ. ಹಾಗಾದ್ರೆ ನೀವು ಈ ಹರಿವು ಆ ನರನಿಗೂ ಹೊಯ್ಕೈ ಯಾರು? ನರಹರಿ ಹೊಯ್ಕೈ ಯಾರು? ನನ್ನ ಗಂಡನಾಗಿ ಕಳ್ಕೊಂಡ್ರೆ ನನಗೊಂದು ಸಣ್ಣ ಗಂಡಿತ್ತಲ್ಲ, ನೀನು ಅಳಿಯಿತ್ತಲ್ಲ. ಹೊಯ್ಕೈ ಯಾಪದ ಹೆಚ್ಚಲ್ಲ ಮಗ, ಹೊಯ್ಕೈ ಅದು ಯಾರ ಬಾಯಿ ಬಟ್ಟು ಅಂದೇ ನಾನು ಆಲೋಚನೆ ಮಾಡ್ತಾ ಇದ್ದೆ ನಾನು ಇಲ್ಲಿವರೆಗೆ.
ನಾನು ಬೆಂಡೂರಿಗೆ ಕಳ್ಕೊಂಡು ಭಾಗ್ಯ ಬದುಕ್ತಾ ಇಲ್ಲೋ ಅಂತ ಹೇಳಿ ನಾನು ನನ್ನ ಹೀಗೆ ಅಡಿಗೆ ಹೀಗೆ ತಗೊಂಡಾಡು ಹೀಗೆ ಅಂತ ಇದೆ. ನಾನು ಮುಗಿಯಿದ್ದು ಮಾತ್ರ ಅದು ಮುಗಿಯಿದ್ದು ಮಾತ್ರ ಎಂತ ವಿಷಯ ಅಂತ ಹೇಳ್ತಾರೆ. ಹೌದಪ್ಪ, ಹಾ. ಈಗ ನಿನ್ ಕುತ್ತಿಗೆಂಗಿದ್ದು ಕರಿಮಣಿ, ಹಾ. ನಿನ್ ಕಿವಿಂಗಿದ್ದು ಬೆಂಡೂರಿ, ಹಾ. ನನ್ನ ಕುತ್ತಿಗೆಂಗಿದ್ದು ಕರಿಮಣಿ. ಈಗ ಆಚೆ ಅಂತ ನನಗೆ ಅಲ್ಲ ನಿಂದೆ ಒಂದು ಸಾಕಾ? ನಾನು ನಿಮ್ಗೆ ಬೇಡ ಅಂತ ಹೇಳಿ ಅಲ್ಲ ನಿಂದು ಒಂದು ಸಾಕ ನಮ್ಗೆ ಬೇಡ ಅಂತ ನಿಂದು ಒಂದು ಸಾಕ ಅದು ನಾನು ಎಲ್ಲರೂ ನಿಮ್ಮ ಅಣ್ಣನಿಗೆ ನಿನ್ನ ರುಕ್ಮಿಣಿಗೆ ಬೆಂಡೂರಿ ತೆಗ್ರಿ ಅಂತ ಹೇಳಿದಮ್ಮ. ಅಲ್ಲ ನಿಂದು ಒಂದು ಸಾಕ ಹುಡುಗರ ಪ್ರತಿಯೊಂದರಲ್ಲಿ ಅಲ್ಲ ಮಾರಾಯ ನೀನು ಹೇಳುದು. ಎಂತ ಹೊತ್ತಿಗೆ ನೀವು ಈಗಿಂದಲ್ಲ ಪೈಸಣಿ ಮಾತಾಡೋದು? ಹಾ, ಅಲ್ಲ ನಾನು ನಿಮ್ಮ ಹತ್ರ ನನ್ನ ಅಣ್ಣ ಹತ್ರ ಮಾತಾಡೋದಿಲ್ಲ. ಓದ್ಕೋತೇನೆ ಇಲ್ಲ ಆಟವಾಡಿ ಮೇಲೆ ದೀಪ ತೆಗಿತೀನಿ ನಮ್ದೇ ಮುಗಿಸಿಕೊಡಿ ಮುಗಿಸಿಕೊಡಿ ಅಂತ ನಮ್ಮ ಹತ್ರ 14,000 ಜನ ಕೊಡಲಿಲ್ಲ ಆಗಲೇ ನಿಂಗೆ ಏನು ಅಲ್ಲ ವಿಷಯಕ್ಕೆ ಬಪ್ಪ ಈಗ ಎಂತ ಅಲ್ಲ ಕೈಯಾಗಂತ ಕತಿ ಗೊತ್ತಿದ್ದೀನಿ. ಹೌದು 8 ದಿನದ ಒಳಗೆ ಕೊಂದೆ ಇದ್ರೆ ಬೆಂಕಿ ಗಾಳಿ ಸಾಯಿದೆ ಅಂತೀರಿ ನಮ್ಮನೆ ಹೌದಲ್ಲ ನಿಂಗೆ ಗೊತ್ತಿಲ್ಲ. ಹೌದು ನಮ್ಮನೆ ಸರ್ತಿಗೆ ಎಷ್ಟು ಹೊತ್ತು ನಿಂಗೆ ಎಷ್ಟು ಕಳಿಸಿದ್ರೆ ನಮ್ಮ 14,000 ಜನಕ್ಕೆ ಕೊಡ್ತೀವಿ. ಅಲ್ಲ. ನೀನು ಹಿಂದೆ ಮುಗಿಸ್ಕೊಂಬರೊಳಗೆ ಅಲ್ಲ. ನಮ್ಗೆ ಜನಕ್ಕೆ ಕೊಡ್ತೀವಿ ನನಗೆ ಗಂಡ ಅಲ್ಲ ಹೌದಪ್ಪ, ನೀವೆಲ್ಲ ಹೆರಗಿಂದ ಬಂದು ಹೆಂಗಸರು ಹಿಂದೆ ಮಾತಾಡೋದು ನನಗೆ ಗೊತ್ತಿತ್ತು. ನನ್ನ ಅಣ್ಣನ ನಾನು ಇವತ್ತಿಂದ ಕಾಣ್ತಾ ಇರ್ತದಲ್ಲ, ನೀವು ಅದಕ್ಕಿಂತ ಮುಂಚೆಯೂ ನನ್ನ ಅಣ್ಣನ ಕಾಣ್ತಿದ್ದೆ. ಹಾ. ಈಗ ನಾನು ನನ್ನ ಅಣ್ಣನ ಹತ್ರ ನನ್ನ ಕಷ್ಟ ನಾನು ಹಂಚ್ಕೊಂಡು ಆಗ ಹಾಗಾದ್ರೆ ಅಲ್ಲ ಕಷ್ಟ ಹಂಚುವ ಅಲ್ಲ, ಕಷ್ಟ ಈಗ ನರಗೂ ಅರಿಗೂ ಹೊಯ್ಕೆ ಯಾರೆ ಎಲ್ಲರೂ ನಿನ್ನ ಗಂಡ ಅರ್ಥ ನನ್ನ ಅಣ್ಣ ನನ್ನ ಗಂಡನ ಕೊಂದ ಅಂತ ಆದ್ರೆ ನನ್ನ ಗಂಡನೇ ಹೋಗ್ತಲ್ಲ. ನಾನು ಎಂಥದ್ದನ್ನ ಕಳ್ಕೊಂತ ಬಂದಿದ್ದೆ, ನನ್ನೊಂದು ಸಣ್ಣ ಮಗು ಸಮೇತ ಇತ್ತು. ಅಲ್ಲ ನಿನ್ನ ಗಂಡನ ಕೊಲ್ಲಲ್ಲ ಅಂತ ನನ್ನ ಗಂಡ ಬೆಂಕಿಗೆ ಹಾಕ್ತದ ಮಾರತಿ ಯಾವ ಸಾಮಾನ್ಯ ಹೇಳ್ತೀನಿ ಈಗ ನೀನು ಮಿಡ್ಕಣಿ ಹೋಗ್ಬೇಕಾ? ನೀನು ಮಿಡ್ಕಣಿ ಹೋಗ್ಬೇಕಾ? ಮೆಕ್ಕಲೇನು ಕಮ್ಮಲಾಗೆ ಹೀಗೆ ಬಂದುವೆ. ಮೆಕ್ಕಲೇನು ಕಮ್ಮಲಾಗೆ ಹೀಗೆ ಬಂದುವೆ. ತಕ್ಕೋನಿ ಸಿದ್ಧವಾಗಿ ತಕ್ಕೋನಿ ಸಿದ್ಧನಿ ತಕ್ಕೋನಿ ಸಿದ್ಧವಾಗಿ ದುರ್ಗಿ ಮಾತಾ ತೇರಿ ದುರ್ಗಿ ಮಾತಾ ತೇರಿ ನನಗೆ ಬಿಂದ ಕೆಂಪೂಗ ಕಾಲ ತಂದು ದುರ್ಗಿ ಮಾತಾ ತೇರಿ ಮಿಗಡಿ ಮಿಗಡಿ ದುರ್ಗಿ ಮಾತಾ ತೇರಿ ನನಗೆ ಬಿಂದ ಕೆಂಪೂ